ಇವತ್ತು ಯಾಕಪ್ಪ ಇಷ್ಟೊಂದು ರೆಡಿ ಆಗ್ತಾ ಇದ್ದೀನಿ ಅಂದರೆ ಏನಾಗಿರುತ್ತೆ ಅಂದರೆ ತುಂಬ ದಿನ ನೋಡ್ರಿ ನಮ್ಮ ಅಕ್ಕನ ಶಶಿರಿ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ರೆಡಿ ಆಗ್ತಾ ಇದ್ದೀನಿ. ಯಾಕೆ ರೆಡಿ ಆಗ್ತಾ ಇದ್ದೀನಿ ಏನು ಅಂತೇಳಿ ಹಾಗೆ ರೆಡಿ ಆಗ್ತಾ ನಿಮಗೆಲ್ಲ ಹೇಳ್ತೀನಿ. ಒಂದು ಅನೌನ್ಸ್ಮೆಂಟ್ ವಿಡಿಯೋ ಆಲ್ರೆಡಿ ನಿಮಗೆ ತಮ್ಮೇಲೆ ನೋಡಿದ್ರೇ ಗೊತ್ತಾಗಿರುತ್ತೆ ಯಾವ ವಿಡಿಯೋ ಅಂತೇಳಿ. ಎಸ್, ಐ ಆಮ್ ಪ್ರೆಗ್ನೆಂಟ್. ಅದು ಪ್ರೆಗ್ನೆಂಟು ಅನೌನ್ಸ್ಮೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದೇ ವಿಡಿಯೋ ಆಗಿರುತ್ತೆ. ಸೊ ಹಾಗೆ ಹೇಳ್ತೀನಿ ಕೇಳಿ ಮುಂದೆ ಫುಲ್ಲಾಗಿ ವಿಡಿಯೋ ನೋಡಿ ಏನೇನಿದೆ ಅಂಥೇಳಿ. ಇದರಲ್ಲಿ ತವ್ರ ಮನೆಯಿಂದ ಬಂಕಿಟ್ ತೊಗೊಂಬಂದಿದ್ದು ಇದೆ, ಮತ್ತು ನಾನು ಅನೌನ್ಸ್ಮೆಂಟ್ದು ವಿಡಿಯೋನೂ ಇದೆ. ಸೊ ಫುಲ್ಲಾಗಿ ವಿಡಿಯೋ ನೋಡಿ, ಯಾರೂ ಸ್ಕಿಪ್ ಮಾಡಬೇಡಿ, ಮಿಸ್ ಮಾಡಬೇಡಿ. ಹಾಗೆ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟು ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಮಿಸ್ ಮಾಡಿದೆ ನೋಡಿ ಯಾವ ಥರ ಮಾಡಿದ್ದೀನಿ ಅಂತೇಳಿ. ಸೊ ಅದರಲ್ಲಿ ಯಾವ ಥರ ಆಗಿದೆ ಕಮೆಂಟ್ ಮಾಡಿ ಹೇಳ್ತೀನಿ. ಸದ್ಯದರಲ್ಲೇ ಒಂದು ಸರ್ಪ್ರೈಸ್ ಇದೆ ನಿಮಗೆ, ಒಂದು ಸ್ವಲ್ಪ ಬಿಟ್ಟು ಹೇಳ್ತೀನಿ. ಈ ಪುಟ್ಟ ಇಯರಿಂಗ್ಸ್ ಹಾಕ್ತಾ ಇದ್ದೀನಿ, ಯಾಕಂದರೆ ವೈಟ್ ಮ್ಯಾಚ್ ಆಗುತ್ತಲ್ಲ. ಸೊ ಇವುಗಳನ್ನೇ ಹಾಕೋತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ರೆಡಿ ಆಗ್ತಾ ಇದ್ದೀನಿ. ಸನ್ಸ್ಕ್ರೀನ್ ಹಾಕೋತಾ ಇದ್ದೀನಿ. ಆಲ್ರೆಡಿ ಮುಖನೂ ಫೇಸ್ ವಾಶ್ ಮಾಡ್ಕೊಂಡಿದ್ದೆ. ಸೊ ಇವಾಗ ಸನ್ಸ್ಕ್ರೀನ್ ಅಷ್ಟು ಹಾಕೋತಾ ಇದ್ದೀನಿ. ಕೈಗೆಲ್ಲ ಇದು ಸನ್ಸ್ಕ್ರೀನ್ ಹಾಕೋತಾ ಇದ್ದೀನಿ. ಕೈಲಿ ಬ್ಲೂ ಕಲರ್ ಬಿಂದಿ ಹಾಕೋತಾ ಇದ್ದೀನಿ. ಮಸ್ಕರ, ಮೊದಲು ನೀವೇ ಲಿಪ್ ಬಾಮ್ ಹಚ್ಕೊಂಡು ಆಮೇಲೆ ಒಂದು ಸ್ವಲ್ಪ ಲೈಟಾಗಿ ಸಾಕಿಷ್ಟು. ಸೊ ಗಾಡಿ ಒಳಗೆಲ್ಲ ತೊಗೊಂಬರೋಣ. ಬ್ಯಾಂಗಲ್ಸ್ ಎಲ್ಲ ಹೊಡೆದವು. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾಕಪ್ಪ ಇಷ್ಟೊಂದು ರೆಡಿ ಆಗಿದ್ದೀನಿ ಅಂದರೆ ಇವತ್ತು ಏನು ವಿಶೇಷ ಅಂದರೆ ಎಲ್ಲರಿಗೂ ಒಂದು ವಿಷಯ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ. ನಿಮಗೆ ಹೇಳ್ತೀನಿ ಸದ್ಯದರಲ್ಲಿ ಒಂದು ಗುಡ್ ನ್ಯೂಸ್ ಒಂದು ವಿಡಿಯೋ ಮಾಡ್ತೀನಿ ಅಂತಂದರೆ ಅದು ಏನಪ್ಪ ಗುಡ್ ನ್ಯೂಸು ಅಂದರೆ ಏನಾಗಿರುತ್ತೆ ಅಂದರೆ ತುಂಬ ದಿನದಿಂದ ಒಂದು ಗುಡ್ ನ್ಯೂಸ್ ಇತ್ತು, ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೆ ಕಂಟಿನ್ಯೂ ಆಗಿ ಆರಾಮಿದ್ದಿದ್ದಿಲ್ಲ. ಸೊ ಹೆಲ್ತ್ ಸರಿ ಇಲ್ಲ ಅಂಥೇಳಿ ನಾನು ಸದ್ಯದರಲ್ಲಿ ವಿಡಿಯೋ ಯಾವುದೂ ಮಾಡಿಲ್ಲ ಸರಿಯಾಗಿ. ಇವಾಗೊಂದು ಸ್ವಲ್ಪ ಇವಾಗೊಂದು 2 ವಿಡಿಯೋ ಏನೋ ಅಷ್ಟೇ ಅಪ್ಲೋಡ್ ಮಾಡಿದ್ದೆ. ಇವಾಗ ಸದ್ಯದರಲ್ಲಿ ಅಂತೂ ದೀಪಾವಳಿಯಿಂದ ಯಾವುದೂ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಸೊ ಅದೇ ಯಾಕಪ್ಪ ಅಂದರೆ ಅದೇ ಒಂದು ಗುಡ್ ನ್ಯೂಸ್ ಇತ್ತು. ಸೊ ಅದ್ರ ಸಂಬಂಧ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಇವಾಗ ನಾನು ಪ್ರೆಗ್ನೆಂಟು. ಸೊ ಅದ್ರ ಸಂಬಂಧ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಯಾಕಂದರೆ ಪ್ರೆಗ್ನೆಂಟ್ ಇದ್ದಾಗ ಮೂಡ್ ಸ್ವಿಂಗ್ಸು ಮತ್ತು ಜ್ವರ, ನೆಗಡಿ
ಇದೇ ಇದ್ರೊಳಗೆ ಹೋಯಿತು, ಮತ್ತು ವಾಮಿಟಿಂಗು ಇದು, ಸೊ ಇದರಿಂದನೇ ಹೋಯಿತು. ಸೊ ಅದಕ್ಕಾಗಿಯೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿಯೇ ಇವಾಗಾದ್ರೂ ವಿಡಿಯೋ ಮಾಡಿ ಅನೌನ್ಸ್ಮೆಂಟ್ ಮಾಡೋಣ ಅಂಥೇಳಿ ಎಲ್ಲರೂ ಹೇಳ್ತಾಯಿದ್ರು, ಅನೌನ್ಸ್ಮೆಂಟ್ ವಿಡಿಯೋ ಯಾವಾಗ ಮಾಡ್ತೀಯ ಅಂಥೇಳಿ ಎಲ್ಲರೂ ಕೇಳ್ತಾಯಿದ್ರು. ಸೊ ನಂಗೆ ಹೆಲ್ತ್ ಸರಿ ಇಲ್ಲ, ಮತ್ತು ಎಡಿಟಿಂಗು ವಿಡಿಯೋ ಮಾಡೋಕ್ಕೆ ಮತ್ತು ನಂಗೆ ಅಷ್ಟೊಂದು ಕುಂದ್ರೋಕೆ ಏನು ಮಾಡೋಕ್ಕೆ ಶಕ್ತಿನೂ ಇದ್ದಿದ್ದಿಲ್ಲ. ವಾಮಿಟಿಂಗ್ ಜಾಸ್ತಿ ಆಗ್ತಾಯಿತ್ತು. ಸೊ ಇವಾಗಾದ್ರೂ ಕಂಟಿನ್ಯೂ ಇದೆ ನನಗೆ ವಾಮಿಟಿಂಗು. ಅದಕ್ಕಾಗಿ ನಾನು ವಿಡಿಯೋ ಮಾಡಿದ್ದಿಲ್ಲ. ಅಂದರೆ ಸುಸ್ತು, ಒಂಥರ ತಲೆ ಚಕ್ಕರ್ ಬರೋದು ಈ ಥರ ಆಗ್ತಾಯಿತ್ತು. ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಲೇಟಾಗಿ ಹೇಳ್ತಾ ಇದ್ದೀನಿ, ಬಟ್ ಹೇಳ್ತಾ ಇದ್ದೀನಲ್ಲ, ನನಗೆ ಹೇಳುವಷ್ಟು ಇದ್ದಿದ್ದಿಲ್ಲ, ಅಂದರೆ ಶಕ್ತಿ ಇದ್ದಿದ್ದಿಲ್ಲ ಅಷ್ಟೊಂದು ವಿಡಿಯೋ ಮಾಡಿ ಹಾಕಬೇಕು, ಎಡಿಟ್ ಮಾಡಬೇಕು ಅಂಥೇಳಿ. ಇವತ್ತು ಇವತ್ತೇ ಯಾಕಪ್ಪ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅಂದರೆ, ಇವತ್ತು ಊರಿಂತ್ರ ಬಂಕಿಟ್ ತೊಗೊಂಬರ್ತಾ ಇದ್ದಾರೆ ಅಮ್ಮ, ಮತ್ತು ತವ್ರ ಮನೆ ಬಂಕಿಟ್ ತೊಗೊಂಬರ್ತಾರಲ್ಲ. ಸೊ ಆ ಥರ ವಿಡಿಯೋ ಅವಾಗಾದರೂ ಅನೌನ್ಸ್ಮೆಂಟ್ ಮಾಡ್ರೆ ಆಯಿತು ಅಂಥೇಳಿ. ಸೊ ಅದಕ್ಕೆ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಅಂದರೆ ಇದಕ್ಕೇನು ಅಷ್ಟೊಂದು ರೆಡಿ ಆಗೋಲ್ಲ. ಸೊ ನಾ ಅನೌನ್ಸ್ಮೆಂಟ್ ಮಾಡಿದಂಗೆ ಆಯಿತು, ಮತ್ತು ಎಲ್ಲ ವಿಡಿಯೋ ಮಾಡಿದಂಗೆ ಆಯಿತು ಅಂತೇಳಿ. ಸೊ ಅದಕ್ಕಾಗಿ ನಾನು ಸ್ವಲ್ಪ ರೆಡಿ ಆದೆ. ಇದು ಅನೌನ್ಸ್ಮೆಂಟ್ ವಿಡಿಯೋ ಆಗಿರುತ್ತೆ. ಅದನ್ನು ಒಂದು ಸ್ವಲ್ಪ ಲೇಟ್ ಮಾಡಿದೆ ಹಾಕೋಕ್ಕೆ. ಇವಾಗ ತಿಂಗಳು, ಸೊ 4 ತಿಂಗಳು ತೊಗೊಂಡೆ ನಾನು ನಿಮ್ಗೆ ಹೇಳೋಕ್ಕೆ, ದಯವಿಟ್ಟು ಕ್ಷಮಿಸಿ ನನ್ನ. ಸೊ ಒಂದು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಹಾಕೋದು, ಯಾಕಂದರೆ ಇದೇ ಕಾರಣ. ನನಗೆ ಹೆಲ್ತ್ ಸರಿ ಇದ್ದಿದ್ದಿಲ್ಲ, ಅಂದರೆ ಕಂಟಿನ್ಯೂ ವಾಮಿಟಿಂಗು, ಸುಸ್ತು, ಒಮ್ಮೆ ಆ ಕಡೆ ಇರ್ತಿದ್ದೆ, ಒಮ್ಮೆ ಜಯಶಂಪುರ್ಗೆ ಬರೋದು, ಒಮ್ಮೆ ಕುಟ್ಲಾಪುರಕ್ಕೆ ಬರೋದು, ಇದೇ ಟ್ರಾವೆಲಿಂಗ್ ಆಗ್ತಾಯಿತ್ತು ನಂದು ಸತತ. ಅಂದರೆ ನನಗೆ ಜಾಸ್ತಿ ವಾಮಿಟಿಂಗ್ ಜಾಸ್ತಿ ಆಗ್ತಾಯಿತ್ತು. ಸೊ ಅದಕ್ಕಾಗಿ ನನಗೆ ವಿಡಿಯೋ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ, ತುಂಬಾ ಸುಸ್ತಾಗೋದು. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬಾ ಮೂಡ್ ಸ್ವಿಂಗ್ಸ್ ಇರ್ತಾವಲ್ಲ, ಸೊ ಅದಕ್ಕಾಗಿಯೇ ವಿಡಿಯೋ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ ನನಗೆ. ಎಲ್ಲರೂ ಕೇಳ್ತಾಯಿದ್ರು, ಯಾಕೆ ವಿಡಿಯೋ ಮಾಡ್ತಾಯಿಲ್ಲ ಅಂತೇಳಿ. ಸೊ ಎಲ್ಲರೂ ಕೇಳ್ತಾಯಿದ್ರು, ಯಾಕೆ ವಿಡಿಯೋ ಹಾಕ್ತಾಯಿಲ್ಲ ನೀನು ಇವಾಗ, ಯಾಕೆ ವಿಡಿಯೋ ಹಾಕ್ತಾಯಿಲ್ಲ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕಾಗಿ ಇಷ್ಟೊಂದು ಟೈಮ್ ತೊಗೋಬೇಕಾಯಿತು ವಿಡಿಯೋ ಮಾಡಿ ಹಾಕೋಕ್ಕೆ. ಇವಾಗ ನನಗೆ 4 ತಿಂಗಳು ನಡೀತಾ ಇದೆ. ಅಂದರೆ ನೆಕ್ಸ್ಟ್ ಮಂತು 5ರಲ್ಲೇ ಕುಪ್ಸ ಮಾಡೋರಿದ್ದಾರೆ. ಸೊ ಸದ್ಯದರಲ್ಲಿ ಅದು ಒಂದು 20 ದಿನ ಏನೋ ಇದೆ. ಸೊ ಇನ್ನು ಇವಾಗ ಜಾಸ್ತಿ ನಾನು ಪ್ರೆಗ್ನೆನ್ಸಿ ವಿಡಿಯೋನೇ ಬರ್ತಾವೆ. ಅಂದರೆ ಪ್ರೆಗ್ನೆನ್ಸಿದು ನಂದು ಯಾವ ಥರ ಇತ್ತು ಜರ್ನಿ, ಯಾವ ಥರ ಆಯಿತು ಅಂತೇಳಿ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಮತ್ತು ನಂದು ಫುಡ್ ಯಾವ ಥರ ಇದೆ, ಏನೇನು ತಿಂತೀನಿ ಅಂಥೇಳಿ. ಸೊ ನಾನು ನಿಮಗೆ ಕಂಟಿನ್ಯೂ ಆಗಿ ತೋರಿಸ್ತೀನಿ ನಾನು ಏನೇನು ಮಾಡಿದೆ ವಾಮಿಟಿಂಗ್ ಒಳಗೆ. ಅಂದರೆ ನಂಗೆ ವಾಮಿಟಿಂಗ್ ಒಂದು ಕಂಟ್ರೋಲ್ ಆಗ್ತಾಯಿಲ್ಲ. ಸೊ ಅದ್ರ ಸಂಬಂಧ ವಿಡಿಯೋ ಒಂದು ಸ್ವಲ್ಪ ಮಾಡೋದು ಲೇಟ್ ಆಗ್ತಾಯಿದೆ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ನಾರ್ಮಲ್ ಆಗಿಯೇ ಇದೆ. ಸೊ ನಾವು ಜಯಶಂಪುರದಿಂದನೇ ಇವತ್ತೇ ಬಂದ್ವಿ. ಸೊ ಒಂದು ಸ್ವಲ್ಪ ಟಯರ್ಡ್ ಇದೆ ಅಷ್ಟೇ, ಯಾಕಂದರೆ ನಾಳೆ ಬಂಕಿಟ್ ತೊಗೊಂಬರೋರಿದ್ರು. ಸೊ ನಾಳೆ ಏನೋ ಮುಹೂರ್ತ ಇದೆ ಅಂಥೇಳಿ, ಸೊ ಅಡ್ವಾನ್ಸ್ ಒಂದಿನ ಮುಂಚೆನೇ ಹೇಳಿದರು. ಅವರೂ ಇವತ್ತೇ ಬಂದರು. ಸೊ ನಾವು ಇವತ್ತೇ ಬಂದ್ವಿ. ನಾನು ಎಲ್ಲ ಗದ್ದಲು ಹಿಡ್ಕೊಂಡ್ಬಿಟ್ಟಿದ್ದೆ. ಸೊ ಅದಕ್ಕೆ ಎಲ್ಲರೂ ರೆಡಿ ಮಾಡ್ತಾಯಿದ್ದಾರೆ. ನಾನು ಅಷ್ಟರಲ್ಲಿ ಕ್ವಿಕ್ಕಾಗಿ ರೆಡಿಯಾಗಿ ಸ್ಯಾರಿ ಉಟ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಅವರು ಉಳಿದಿದ್ದೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಮನೆಯಲ್ಲಿ. ತುಂಬಾ ಲೇಟ್ ಮಾಡಿ ಹೇಳ್ತಾ ಇದ್ದೀನಿ, ಸಾರಿ. ಅಂದರೆ ಹೇಳಬಾರ್ದು ಅಂತ ಏನಲ್ಲ. ಸೊ ಒಂದು ಸ್ವಲ್ಪ ಡಾಕ್ಟ್ರು ಹೇಳ್ತಾರಲ್ಲ, ಒಂದು 3 ತಿಂಗಳು ಆಗೋ ತನಕ ಯಾರಿಗೂ ಹೇಳಬೇಡಿ ಅಂತೇಳಿ, ಮನೆಯವ್ರಿಗೂ ಹೇಳಬೇಡಿ ಅಂತ ಕೂಡ ಹೇಳ್ತಾರೆ 3 ತಿಂಗಳು ಆಗೋ ತನಕ. ಬಟ್ ನನಗೆ ಆಗಲಿಲ್ಲ, ವಾಮಿಟಿಂಗು ಅದು ಇದು ನಾನು ಊರಿಗೆ ಬರೋದು ಆಗೋದು, ಇದರಿಂದನೇ ಎಲ್ಲರಿಗೂ ಗೊತ್ತಾಯಿತು. ಆಲ್ಮೋಸ್ಟು ನನ್ನ ಸರೌಂಡಿಂಗ್ ಎಲ್ಲ ಗೊತ್ತಿದೆ. ಇನ್ನು ಗೊತ್ತಿರೋದು ಇಲ್ಲ ಅಂದರೆ ನಾನು ಯೂಟ್ಯೂಬರ್ಸ್ ಮಾತ್ರ ಗೊತ್ತಿರೋಕ್ಕಿಲ್ಲ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟು ಎಲ್ಲರಿಗೂ ಗೊತ್ತೇ ಇದೆ ನಾ ಪ್ರೆಗ್ನೆಂಟು ಅಂಥೇಳಿ. ಸೊ ಅದಕ್ಕಾಗಿಯೇ ವಿಡಿಯೋ ಮಾಡ್ತಾ ಇಲ್ಲ ಅಂಥೇಳಿ. ಬಟ್ ಎಲ್ಲರೂ ಏನಂತ ಇದ್ರು ಅಂದರೆ ಅನೌನ್ಸ್ಮೆಂಟ್ ವಿಡಿಯೋ ಹಾಕು ನೋಡೋಣ ಅಂಥೇಳಿ ಹೇಳ್ತಾಯಿದ್ರು. ಸೊ ನನಗೆ ಅನೌನ್ಸ್ಮೆಂಟ್ ವಿಡಿಯೋ ಅಂದರೆ ಇದೇ ಥರ ಮಾಡಬೇಕು ಅಂತೇಳಿ ಏನಿದ್ದಿದ್ದಿಲ್ಲ. ಸೊ ನಾನು 1-2 ವಿಡಿಯೋ ನೋಡ್ಕೊಂಡು ಅದೇ ಆವಾಗಲೇ ಹೇಳಿದಲ್ಲ, ತೀರ್ಥದಿಂದ ಅಮ್ಮನ ಮನೆಯಿಂದ ಬಂಕಿಟ್ ತೊಗೊಂಬರ್ತಾರೆ ಅಂಥೇಳಿ. ಇದು ಪ್ರೆಗ್ನೆಂಟ್ ಇದ್ದಾಗ 4 ತಿಂಗಳಲ್ಲಿ ಅಂದರೆ ತವ್ರ ಮನೆಯಿಂದ ಎಲ್ಲ ಥರ ತಿನಿಸುಗಳನ್ನು ತೊಗೊಂಬಂದು ತಿನ್ನಿಸೋದು ಒಂದು ಪದ್ಧತಿ. ಇದು ಉತ್ತರ ಕರ್ನಾಟಕ ಕಡೆ ತುಂಬಾ ಜಾಸ್ತಿ ಮಾಡ್ತಾರೆ. ಸೊ ಎಲ್ಲ ಕಡೆನೂ ಮಾಡ್ತಾರೆ ಅಂಥೇಳಿ ಅಂದ್ಕೊಳ್ತೀನಿ. ಬಟ್ ನಮ್ಮ ಕಡೆ ಈ ಥರ ಯಾವ ಥರ ಮಾಡ್ತಾರೆ ಅಂಥೇಳಿ ನೋಡಿ. ನಮ್ಮ ಕಡೆ ತವ್ರ ಮನೆಯಿಂದ ಎಲ್ಲರೂ ಕರ್ಜಿಕಾಯಿ ಅದು ಇದು ಮತ್ತು ಏನೇನೋ ಮಾಡ್ಕೊಂಬಂದಿರ್ತಾರೆ. ಸೊ ಅದು ಏನೇನೋ ತುಂಬಾ ಜಾಸ್ತಿ ಮಾಡ್ಕೊಂಬಂದಿದ್ರು. ಅದು ಏನೇನು ಅಂಥೇಳಿ ಹಾಗೆ ಮುಂದ್ಗಡೆ ಹೇಳ್ತೀನಿ ಏನೇನು ಮಾಡ್ಕೊಂಬಂದಿದ್ರು ಅಂಥೇಳಿ. ಸೊ ಇಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ.
ಏನೇನು ತೊಗೊಂಬಂದಿರ್ತಾರೆ ಸೊ ಅದನ್ನೆಲ್ಲ ಇಟ್ಟು ಅವ್ರಿಗೆ ನಿವಾಳಿಸಿ ಆಮೇಲೆ ಅವ್ರನ್ನ ಒಳಗೆ ಕರ್ಕೋದು, ಆಮೇಲೆ ಚೀಲಗಳನ್ನು ಪೂಜೆ ಮಾಡೋದು ಈ ಥರ ಮಾಡ್ತಾರೆ. ಸೊ ಅದನ್ನೇ ಇಲ್ಲಿ ಮಾಡ್ತಾಯಿದ್ರು. ಅಂದರೆ ರೊಟ್ಟಿ ಇಲ್ಲೇ ಗುರ್ಲಾಪುರದಲ್ಲಿ ಹೇಳಿದರು, ಅಂದರೆ ತಿರ್ದಾ ಯಂತ್ರ ತೊಗೊಂಬಂದರೆ ಅವು ಹೊಡಿತಾವಲ್ಲ, ಸೊ ಮುರಿತಾವೆ ಅಂತ ಹೇಳಿ, ಸೊ ಅದಕ್ಕಾಗಿಯೇ ಇಲ್ಲೇ ಹೇಳಿಬಿಟ್ಟಿದ್ರು ರೊಟ್ಟಿಯನ್ನು ಊರಿಂತ್ರ ತೊಗೊಂಬರೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲೇ ಎಲ್ಲ ತೊಗೊಂಬಂದಿದ್ರು. ನಮ್ಮಮ್ಮ ಬಂದಿದ್ದಿಲ್ಲ, ಸೊ ಇಲ್ಲಿ ದೊಡ್ಡಮ್ಮ ಮತ್ತು ಅಕ್ಕ, ವೈನಿ ಮತ್ತು ಅಣ್ಣ ಇವರು ಎಲ್ಲರೂ ಬಂದಿದ್ರು. ಸೊ ಅವ್ರನ್ನ ಎಲ್ಲರೂ ನಿವಾಳಿಸಿ ಹಾಗೆ ಒಳಗೆ ಕರ್ಕೊಂಡು ಆಮೇಲೆ ಏನೇನು ತೊಗೊಂಬಂದಿರ್ತಾರಲ್ಲ ಸೊ ಅದನ್ನೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಅದು ಯಾವ ಥರ ಮಾಡ್ತಾರೆ ಅಂತ ಹೇಳಿ ನೀವೇ ನೋಡಿ ಮುಂದೆ. ಬುತ್ತಿ ಎಲ್ಲ ಕಟ್ಕೊಂಡು ಬಂದಿದ್ದನ್ನು ಮನೆ ಹತ್ತಿರ ಇರೋರು ಎಲ್ಲರನ್ನೂ ಅಂದರೆ ಅಂತಮ್ಮು ಪವನ್ಯರನ್ನು ಎಲ್ಲರನ್ನೂ ಕರೆಸಿ ಆಮೇಲೆ ಬುತ್ತಿ ಎಲ್ಲ ತಂದಿದ್ದನ್ನು ಬಿಚ್ಚಿ ಆಮೇಲೆ ಅಲ್ಲಿ ಹತ್ತಿರ ಇರೋ ಒಂದು 5 ದೇವರಿಗೆ ಅದನ್ನು ನೈವೇದ್ಯ ಮಾಡಿ ಆಮೇಲೆ ಪ್ರೆಗ್ನೆಂಟ್ ಇರ್ತಾರಲ್ಲ ಸೊ ಅವ್ರಿಗೆ ಎಲ್ಲ ಥರನ ಹಚ್ಚಿ ಕೊಡ್ತಾರೆ. ಆಮೇಲೆ ದೇವರಿಗೂ ಎಲ್ಲ ಥರ ಹಚ್ಚಿ 5 ನೈವೇದ್ಯ ಮಾಡ್ತಾರೆ. ಆಮೇಲೆ ಪ್ರೆಗ್ನೆಂಟ್ ಇದ್ದವ್ರಿಗೆ ಕೊಡ್ತಾರೆ. ಸೊ ಇದು ನಮ್ಮ ಕಡೆದು ಪದ್ಧತಿ. ಸೊ ನಿಮ್ಮ ಕಡೆ ಯಾವ ಥರ ಇದೆ ಅಂತೇಳಿ ಕಮೆಂಟ್ ಮಾಡಿ. ಆರತಿ ಮಾಡ್ತಾರೆ. ಸೊ ಆರತಿ ಮಾಡಿದ್ಮೇಲೆ ತಂದಿರುವಂಥ ಬುತ್ತಿಗಳನ್ನು ನಮ್ಮ ಕಡೆ ಇನ್ನೊಂದು ಏನು ಅಂದರೆ ಇಲ್ಲಿ ಆರತಿ ಮಾಡುವಾಗ ಎಲ್ಲರೂ ಗಂಡನ ಹೆಸರು ಹೇಳಿ ಅಂತೇಳಿ ಅದು ಒಡಪ ಕಟ್ಟಿ ಹೇಳ್ಬೇಕಂತೇಳಿ ಕಾಡಿಸ್ತಾರೆ. ಸೊ ಅದನ್ನೇ ಅಲ್ಲಿ ಒಡಪ ಕಟ್ಟಿ ಅಂದರೆ ಅದನ್ನ ಗಂಡನ ಹೆಸರು ಹೇಳ್ತಾಯಿದ್ರು. ಸೊ ಅದು ಅಷ್ಟೊಂದು ಗದ್ದಲದಲ್ಲಿ ಕೇಳಿಸಿಲ್ಲ ಏನು ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಕೇಳಿಸಿದಟನ್ನು ಹೇಳ್ತಾ ಇದ್ದೀನಿ. ಸೊ ಇಟ್ಟಿದ್ದೀನಿ ಯಾವ ಥರ ಹೇಳ್ತಾರೆ ನೋಡಿ. ಇಲ್ಲಿ ಏನೇನು ಮಾಡ್ಕೊಂಬಂದಿದ್ರು ಅಂತ ಹೇಳ್ತೀನಿ. ಪುಂಡಿ ಪಲ್ಯ, ಬದನೆಕಾಯಿ, ಮೊಳಕೆ ಕಾಳು, ಶಂಕರಪಾಳೆ, ಚಕ್ಕಲಿ, ಮಾದೇಲಿ, ಸಜ್ಜಿ ರೊಟ್ಟೆ, ಗೊಂಜಾಳ ರೊಟ್ಟೆ ಮತ್ತು ಕರ್ಚಿಕಾಯಿ, ತಾಲಿಪಟ್ಟಿ, ಇನ್ನೂ ಏನೇನೋ ಹೊಸ ಥರ ಎಲ್ಲ ಮಾಡ್ಕೊಂಬಂದಿದ್ರು. ಬಾಣ ಅಂದರೆ ಹುಳುಬಾಣ ಅಂತ ಹೇಳ್ತಾರೆ ನಮ್ಮ ಕಡೆ, ಜುಣುಕ, ಮತ್ತು ಈ ಥರ ಎಲ್ಲ ವೆರೈಟಿ ಮಾಡ್ಕೊಂಬಂದಿದ್ರು. ಸೊ ಅದೇ ಏನೇನು ಮಾಡ್ಕೊಂಬಂದಿದ್ರು ಅಂತೇಳಿ ಸೊ ಅವನ್ನೆಲ್ಲ ಓಪನ್ ಮಾಡಿ ಆಮೇಲೆ ಎಲ್ಲ 5 ತಾಟ್ಗಳಿಗೆ ಹಚ್ಚಬೇಕಂತೇಳಿ ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇಲ್ಲಿ ಅದನ್ನು ರೆಡಿ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡಿಸಿ. ಅಂದರೆ ಇವರೆಲ್ಲರೂ ನಮ್ಮ ಮನೆ ಹತ್ರ ಇರೋ ಅಂತಂಬರು ಮತ್ತು ಅಕ್ಕಂದರು. ಸೊ ಇವರೆಲ್ಲ ಸೇರಿಸಿ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದಾರೆ ದೇವರಿಗೆ ಹಚ್ಚೋದನ್ನು.
ಆಮೇಲೆ ಎಲ್ಲ ದೇವರಿಗೆ ಹಚ್ಚಿದ್ದಾದ್ಮೇಲೆ ಎಲ್ಲ ನನಗೆ ಹಚ್ಚಿಕೊಟ್ರು. ಆಮೇಲೆ ತಿನ್ನಂತೇಳಿ. ಸೊ ಅಂದರೆ ಇವತ್ತೇ ಬಂದಿದ್ವಲ್ಲ, ಬಂದ ತಕ್ಷಣನೇ ಒಂದು ಸ್ವಲ್ಪ ಏನೋ ಊಟ ಅದು ಏನೋ ಮಾಡ್ಕೊಂಡಿದ್ದೆ. ಸೊ ಇದನ್ನೆಲ್ಲ ತಿನ್ನೋಕ್ಕಾಗ್ತಾ ಇದ್ದಿದ್ದಿಲ್ಲ. ಸೊ ಮತ್ತು ನನಗೋಸ್ಕರ ತಂದಿದ್ದಾರಲ್ಲ, ಸೊ ಅದೇ ಎಲ್ಲವನ್ನು ಒಂದು ಸ್ವಲ್ಪ ಅದು ಟೇಸ್ಟ್ ಮಾಡು ಅಂತ ಹೇಳ್ತಾಯಿದ್ರು. ಸೊ ಅದನ್ನೇ ಎಲ್ಲನೂ ಯಾವ ಥರ ಹಚ್ಚಿದ್ದಾರೆ ನೋಡಿ, ಅದನ್ನೇ ತಿನ್ನಬೇಕಂತ ಮಾಡ್ಕೋತಾ ಇದ್ದೆ. ಇಲ್ಲಿ ನಮ್ಮತ್ತೆ ನಾ ಮಾಡ್ಕೊಂಬಂದಿದ್ದನ್ನು ನಾನೇ ತಿನ್ನಿಸ್ತೀನಿ ಅಂತೇಳಿ ತಿನ್ನಿಸ್ತಾಯಿದ್ರು. ಸೊ ಶಂಕರಪಾಳಿ ಮಾಡ್ಕೊಂಬಂದಿದ್ರು. ತುಂಬಾ ಚೆನ್ನಾಗಿದ್ವು. ಅದೇ ಮಾಡ್ಕೊಂಬಂದಿದ್ದನ್ನು ಇದೇ ಥರ ಕಂಟಿನ್ಯೂ ಆಗಿ ಇನ್ನು ನಾನು ಪ್ರೆಗ್ನೆನ್ಸಿದು ವಿಡಿಯೋ ಬರ್ತವೆ. ಸೊ ಎಲ್ಲರೂ ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.